ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಜೋರಾಗ್ತಾ ಇದ್ದು ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿಯಾಗಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸುರ್ಜೇವಾಲಾ ಭೇಟಿಯಾಗಿದ್ದು ಇವತ್ತು ಕೆಸಿ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಶಾಸಕರ ಹೇಳಿಕೆಗೆ ಹೈಕಮಾಂಡ್ ಗರಂ ಆಗಿದೆ. ಶಾಸಕರು ಬಹಿರಂಗ ಹೇಳಿಕೆ ನೀಡುತ್ತಾ ಇರೋದು ಸರಿಯಲ್ಲ. ಶಾಸಕರ ಕರೆದು ಮಾತನಾಡುವಂತೆ ಖಡಕ್ ಸೂಚನೆ ಕೊಟ್ಟಿದೆ. ಮುಂದೆ ಇದೇ ರೀತಿಯಾದರೆ ಸಹಿಸಲು ಸಾಧ್ಯ ಇಲ್ಲ. ಇನ್ನೊಮ್ಮೆ ಬಹಿರಂಗ ಹೇಳಿಕೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ಬೀದರ್ನಲ್ಲಿ ಕಾಂಗ್ರೆಸ್ ಮುಖಂಡರ ನಡುವೆ ಅಸಮಾಧಾನ ಭುಗಿಲೆದ್ದಿದೆ. ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕಾಂಗ್ರೆಸ್ ಮುಖಂಡರು ಬೇಸರ ಹೊರಹಾಕಿದ್ದಾರೆ. ಇವತ್ತು ಬೀದರ್ ಜಿಲ್ಲೆಯ ಅತೃಪ್ತ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸದಾಶಿವನಗರದಲ್ಲಿರುವ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕೀಯ ತುಂಬಾ ಜೋರಾಗಿದೆ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಏನೂ ನಡೀತಾ ಇಲ್ಲ ಅಂತ ಡಿಸಿಎಂ ಡಿಕೆಶಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ಅಸಮಾಧಾನವಾಗಿರುವ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂಗೆ ಹೈಕಮಾಂಡ್ ಏನು ಸೂಚನೆ ನೀಡಿದೆಯೋ ಗೊತ್ತಿಲ್ಲ. ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸಿಎಂ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ವರಿಷ್ಠರು ಶಾಸಕರನ್ನ ಕರೆದು ಮಾತಾಡಿ ಅಂದ್ರೆ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ. ನಮ್ಮ ವರಿಷ್ಠರುಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಬಂದ ಮೇಲೇ ಗೊತ್ತಾಗುತ್ತೆ. ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದ್ರೆ ಕರೆದು ಮಾತಾಡ್ತಾರೆ. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ. ನಮ್ಮ ವರಿಷ್ಠರುಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಬಂದ ಮೇಲೇ ಗೊತ್ತಾಗುತ್ತೆ. ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದ್ರೆ ಕರೆದು ಮಾತಾಡ್ತಾರೆ. ಇನ್ನು ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಶಾಸಕರು ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರ ಪ್ರಸ್ತಾಪಿಸಿದ್ದಾರೆ. ಸಿಎಂ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಬಗೆಹರಿಸುತ್ತಾರೆ. ಬಿಜೆಪಿ ನಾಯಕರು ಸುಖಾಸುಮ್ಮನೆ ಆರೋಪ ಮಾಡಬಾರದು. ಬಿಜೆಪಿಯಲ್ಲೇ ಸಾಕಷ್ಟು ಗೊಂದಲಗಳಿವೆ, ಅದನ್ನ ಮೊದಲು ಬಗೆಹರಿಸಿಕೊಳ್ಳಿ. ಬೇರೆಯವರ ಮೇಲೆ ಬೊಟ್ಟು ಮಾಡೋದು ಸರಿಯಲ್ಲ. ರಾಜ್ಯ ಸರ್ಕಾರ ಸಮರ್ಥವಾಗಿ ಎಲ್ಲವನ್ನ ನಿಭಾಯಿಸ್ತಾ ಇದೆ ಅಂತ ಹೇಳಿದ್ದಾರೆ. ಸಚಿವ ಜಮೀರ್ ರಾಜೀನಾಮೆ ನೀಡಬೇಕೆಂಬ ಹೇಳಿಕೆ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಅಂತಹ ದುಡ್ಡನ್ನ ಮುಟ್ಟುವಂತ ದರಿದ್ರ ಇನ್ನೂ ಬಂದಿಲ್ಲ ಎಂದಿದ್ದಾರೆ. ಹಾಗೇನಾದ್ರೂ ಆಗಿದ್ರೆ ರಾಜೀನಾಮೆ ಕೊಡ್ತೇನೆ ಎಂದಿದ್ದಾರೆ. ಸ್ವಪಕ್ಷದವರೇ ಆಪಾದನೆ ಮಾಡಿದಾಗ ರಾಜೀನಾಮೆ ಕೊಡಬೇಕು. ಕ್ಲೀನ್ ಚಿಟ್ ಪಡೆದ ನಂತರ ಮತ್ತೆ ಬೇಕಾದ್ರೆ ಮಂತ್ರಿ ಆಗಿ ಅಂತ ಹೇಳಿದ್ದೀನಿ. ಇಂತಹ ಗೊಂದಲ ಸೃಷ್ಟಿಯಾದಾಗ ಸಿಎಲ್ಪಿ ಸಭೆ ಕರಿಬೇಕು ಅಂತ ಹೇಳಿದ್ದಾರೆ. ನಾನು ಯಾಕೆ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ನಿಮಗೆ ಈ ತರ ನಮ್ಮ ಪಕ್ಷದ ಶಾಸಕರು ಅಪಾದನೆ ಮಾಡ್ತಾರೆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ಥರ ಅಪಾದನೆ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಆಗಿ ಬಂದ್ಬಿಡಿ ಅಂತ. ಅವ್ರ ಅಪರಾಧಿ ಅಲ್ಲ. ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ ಬಿಜೆಪಿಯಲ್ಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದಾನೆ, ಅಷ್ಟು ಮಾಡಿದಾನೆ, ಅವ್ರ ಅಪ್ಪ ಹಂಗೆ ಮಾಡಿದಾನೆ, ಹಿಂಗೆ ಮಾಡಿದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ. ಅದಕ್ಕಿಂತ ಏನು ದೊಡ್ಡದಲ್ಲ. ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ. ನಾನು ಯಾಕೆ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ನಿಮಗೆ ಈ ಥರ ನಮ್ಮ ಪಕ್ಷದ ಶಾಸಕರು ಅಪಾದನೆ ಮಾಡ್ತಾರೆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೇನು ದುಡ್ಡಿನ ಕೊರತೆ ಇಲ್ಲ, ಯಾವುದೂ ಏನು ಇರಲಿಲ್ಲ. ಆದರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಅವ್ರು ಏನಿಲ್ಲ. ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ. ಈ ಥರ ಅಪಾದನೆ ಬಂದಾಗ ಎಂತಕ್ಕೆ ಒಂದ್ಸರಿ ರಾಜೀನಾಮೆ ಕೊಟ್ಬಿಟ್ಟು ಮರ್ರೆ ಆಮೇಲೆ ಕ್ಲೀನ್ ಚಿಟ್ ಆಗಿ ಬಂದ್ಬಿಡಿ ಅಂತ. ಅವ್ರ ಅಪರಾಧಿ ಅಲ್ಲ. ಈಗ
ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ. ಈಗ BJPಯಲ್ಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ. ಇಷ್ಟು ಕೋಟಿ ಮಾಡಿದಾನೆ, ಅಷ್ಟು ಮಾಡಿ